ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸೋದಕ್ಕೆ ಈಗ ಅವಕಾಶ ಕೊಟ್ಟಿದ್ದಾರೆ. ಸೊ ನೀವು ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡಿಸ್ಕೊಂಡು ಬರ್ಬೋದು. ಯಾರ್ಯಾರ್ದು ರೇಷನ್ ಕಾರ್ಡಿನಲ್ಲಿ ಏನೇನು ಸಮಸ್ಯೆಗಳಿದೆಯೋ ಅದೆಲ್ಲದನ್ನು ಕೂಡ ಸರಿಪಡಿಸ್ಕೊಂಡು ಬರ್ಬೋದು. ಸೊ ಎಲ್ಲಿ ತನಕ ಡೇಟನ್ನು ಕೊಟ್ಟಿದ್ದಾರೆ, ಕೊನೆಯ ದಿನಾಂಕ ಯಾವಾಗ ಅಂತ ಕೂಡ ತಿಳಿಸ್ಕೊಡ್ತೀನಿ. ಏನೇನನ್ನ ಚೇಂಜಸ್ ಮಾಡೋದಕ್ಕೆ ಸದ್ಯಕ್ಕೆ ಅವಕಾಶ ಈಗ ಕೊಟ್ಟಿದ್ದಾರೆ ಅಂತ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈಗಾಗಲೇ ಆಹಾರ ಇಲಾಖೆ ಕಡೆಯಿಂದ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸೋದಕ್ಕೆ ಈಗ ಅವಕಾಶ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನಿಮಗೆ ಜುಲೈ 31ನೇ ತಾರೀಕು ತನಕ ಟೈಮ್ ಇದೆ. ಅಷ್ಟರ ಒಳಗಾಗಿ ನೀವು ತಿದ್ದುಪಡಿನ ಮಾಡಿಸ್ಕೊಳ್ಬೇಕಾಗತ್ತೆ. ಏನೇನು ತಿದ್ದುಪಡಿ ಮಾಡಿಸೋದಕ್ಕೆ ಸದ್ಯದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗಾಗಲೇ ಹೆಂಡತಿಯ ಹೆಸರಿನಲ್ಲಿ ಏನಾದರೂ ಗಂಡನ ಹೆಸರು ಆ್ಯಡ್ ಆಗಿದ್ರೆ ಅಂಥದ್ದು ಕೂಡ ಚೇಂಜಸ್ನ ಮಾಡ್ಕೊಳ್ಬೋದು. ಕೆಲವೊಬ್ಬೊಬ್ಬರದ್ದು ಇನ್ನೂ ಕೂಡ ಪೆಂಡಿಂಗ್ ಇರುತ್ತೆ. ಸೊ ಅದನ್ನು ಚೇಂಜಸ್ನ ಮಾಡೋದಕ್ಕಂತ ಹೋಗಿರೋದಿಲ್ಲ. ಮನೆಯ ಕುಟುಂಬದ ಯಜಮಾನಿ ಹೆಂಗಸೆ ಆಗಿರಬೇಕು, ಗಂಡಸಾಗೋದಕ್ಕೆ ಚಾನ್ಸಸ್ ಇಲ್ಲ. ಈ ಒಂದು ರೇಷನ್ ಕಾರ್ಡಿನಲ್ಲಿ ಹೆಂಗಸೆ ಆಗಿರಬೇಕು. ಸೊ ಅಲ್ಲಿ ಏನಾದರೂ ಗಂಡಸಿನ ಹೆಸರು ಇದ್ದರೆ ಅದನ್ನು ರಿಮೂವ್ ಮಾಡಿ ಹೆಂಗಸಿನ ಹೆಸರನ್ನು ಆ್ಯಡ್ ಮಾಡ್ಬೋದು, ಮಹಿಳೆಯರ ಹೆಸರನ್ನು ಆ್ಯಡ್ ಮಾಡ್ಬೋದಾಗಿದೆ. ಹಾಗೆ ಮಹಿಳೆ ಆ ಒಂದು ಮನೆಯ ಕುಟುಂಬದ ಯಜಮಾನಿ ಏನಾದರೂ ಡೆತ್ ಆಗಿದ್ದರೆ ಸೊ ಅವರನ್ನು ರಿಮೂವ್ ಮಾಡಿ ಇನ್ನೊಬ್ಬರನ್ನ ಕುಟುಂಬದ ಯಜಮಾನಿಯನ್ನಾಗಿ ಮಾಡೋದಕ್ಕೂ ಕೂಡ ಚಾನ್ಸಸ್ಸು ಈಗ ಇದೆ ನಿಮಗೆ. ಸೊ ಅದು ಕೂಡ ಅವಕಾಶ ಕೊಟ್ಟಿದ್ದಾರೆ. ಯಜಮಾನಿ ಏನಾದರೂ ಡೆತ್ ಆಗಿದ್ರೆ ಆ ಒಂದು ಡೆತ್ ಸರ್ಟಿಫಿಕೇಟ್ನ ತೆಗೆದುಕೊಂಡು ಹೋಗಬೇಕಾಗತ್ತೆ. ಸೊ ಅಲ್ಲಿ ನೀವು ಚೇಂಜಸ್ನ ಮಾಡ್ಕೊಳ್ಬೋದು. ಸೊ ಕುಟುಂಬದ ಯಜಮಾನಿ ನೆಕ್ಸ್ಟ್ ಯಾರು ಅಂತ ಹೇಳ್ಬಿಟ್ಟು ನೀವು ಚೇಂಜಸ್ನ ಮಾಡ್ಕೊಳ್ಬೋದಾಗಿದೆ. ಹಾಗೆಯೇ ಅಡ್ರೆಸ್ ಚೇಂಜ್ ಇದ್ರೆ ಸ್ನೇಹಿತರೆ, ಸೊ ಈ ಒಂದು ಅಡ್ರೆಸ್ಸಲ್ಲಿ ಮುಂಚೆ ನೀವು ಇದ್ರಿ, ಈಗ ನೆಕ್ಸ್ಟು ಈ ಅಡ್ರೆಸ್ಸಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಅಡ್ರೆಸ್ನ ಚೇಂಜ್ ಮಾಡೋದಕ್ಕೂ ಕೂಡ ಈಗ ಅವಕಾಶ ಇದೆ. ಸಿಟಿಯಲ್ಲಿರೋರು ಅವಾಗವಾಗ ಬಾಡಿಗೆ ಮನೆನ ಚೇಂಜ್ ಮಾಡ್ತಾ ಇರ್ತಾರೆ, ಹಾಗಾಗಿ ಅಡ್ರೆಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅಡ್ರೆಸ್ ಚೇಂಜ್ ಆದರೆ ನೀವು ಅಕ್ಕಿ ತೆಗೆದುಕೊಂಡು ಬರೋದಕ್ಕೆ ಮುಂಚೆ ಎಲ್ಲಿ ಯಾವ ನ್ಯಾಯಬೆಲೆ ಅಂಗಡಿ ಇತ್ತೋ ಅಲ್ಲಿಗೆ ಹೋಗಬೇಕಾಗತ್ತೆ. ಸೊ ಅಲ್ಲಿಂದ ಇಲ್ಲಿಗೆ ಹೊಸ ಮನೆಗೆ ಎಷ್ಟೋ ಕಿಲೋಮೀಟರ್ಗಳಿಗೆ ಆಗುತ್ತೆ. ಇದೆಲ್ಲ ಕೂಡ ರಿಸ್ಕ್ ಆಗುತ್ತೆ. ಹಾಗಾಗಿ ನೀವು ಅಡ್ರೆಸ್ನ ಕೂಡ ಚೇಂಜಸ್ನ ಮಾಡಿಕೊಂಡು ನ್ಯಾಯಬೆಲೆ ಅಂಗಡಿ ಕೂಡ ನಿಮ್ಮ ಹತ್ತಿರದಲ್ಲಿ ಯಾವುದಿದೆಯೋ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೆಯೇ ಮಗುವಿನ ಹೆಸರನ್ನು ಸೇರ್ಪಡೆ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಮಗು ಹುಟ್ಟಿದೆ ಅಂತ ಹೇಳಿದ್ರೆ ಆ ಒಂದು ಮಗುವಿನ ಹೆಸರನ್ನು ಕೂಡ ಸೇರ್ಪಡೆನ ಮಾಡಬಹುದು ನಿಮ್ಮ ಒಂದು ರೇಷನ್ ಕಾರ್ಡಿಗೆ. ಹಾಗೆ ಡೇಟ್ ಆಫ್ ಬರ್ತ್ ಕೂಡ ಚೇಂಜಸ್ನ ಮಾಡ್ಕೊಳ್ಬೋದು. ನಿಮ್ಮದು ಯಾರಾದ್ರು ಕುಟುಂಬದಲ್ಲಿ ಯಾರ್ದೋ ಒಬ್ರದ್ದು ಡೇಟ್ ಆಫ್ ಬರ್ತು ಸರಿ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಡೇಟ್ ಆಫ್ ಬರ್ತನ್ನು ಕೂಡ ಚೇಂಜಸ್ನ ಮಾಡ್ಕೊಳ್ಬೋದು, ಸರಿ ಮಾಡ್ಕೊಳ್ಬೋದು. ಈಗ ಯಾವ ಡೇಟ್ ಆಫ್ ಬರ್ತಿಗೆ ನೀವು ಹುಟ್ಟಿದಿರೋ ಕರೆಕ್ಟಾಗಿ ಯಾವ ಡೇಟ್ ಆಫ್ ಬರ್ತನ್ನು ಮಾಡಬೇಕು, ಅಲ್ಲಿ ಎಡಿಟ್ ಮಾಡಬೇಕು, ಅದೇ ರೀತಿಯಾಗಿ ಕೂಡ ಮಾಡಿಕೊಡ್ತಾರೆ ಸ್ನೇಹಿತರೆ. ಹಾಗೆ ಹೆಸರಿನಲ್ಲಿ ಏನಾದರೂ ತಪ್ಪಿದ್ರೆ, ಇನ್ಶಿಯಲಲ್ಲಿ ಏನಾದರೂ ತಪ್ಪಿದ್ರು ಕೂಡ ನಿಮಗೆ ಅದನ್ನು ಕೂಡ ಸರಿ ಮಾಡಿ ಕೊಡ್ತಾರೆ ಸ್ನೇಹಿತರೆ. ನಿಮ್ಮ ಹೆಸರು ಬೇರೆ ರೀತಿಯಲ್ಲಿ ಬರೆದಿದ್ರೆ ಅಥವಾ ನಿಮ್ಮ ಇನ್ಶಿಯಲ್ ಏನಾದರೂ ಬೇರೆ ಇದ್ದರೆ, ಈ ರೀತಿಯಾಗಿ ಏನೇ ಚೇಂಜಸ್ ಇದ್ದರೂ ಕೂಡ ಸರಿ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಹಾಗೆ ನೀವು ಕೇಳ್ಬೋದು, ಇದೆಲ್ಲದೂ ಕೂಡ ಸರಿ ಮಾಡಿಕೊಂಡು ನಾವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಲ್ಲಿಸ್ಬೋದು ಸ್ನೇಹಿತರೆ. ಇದುವರೆಗೂ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನೇ ಸಲ್ಲಿಸಿಲ್ಲ, ನಿಮ್ಮ ರೇಷನ್ ಕಾರ್ಡು ಇನ್ನೂ ಕೂಡ ಸರಿಯಾಗಿಲ್ಲ, ಸೊ ತಿದ್ದುಪಡಿಗೆ ಸಾಕಷ್ಟು ಬಾರಿ ಕೊಟ್ಟಿದ್ದೀನಿ ಆದರೂ ಕೂಡ ಇನ್ನೂ ಆಗಿಲ್ಲ, ಅಥವಾ ಇನ್ನೂ ಕೊಟ್ಟೇ ಇಲ್ಲ ನಾನು ತಿದ್ದುಪಡಿಗೆ, ಈಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ಹೋದರೂ ಕೂಡ ನಿಮಗೆ ಆ ಒಂದು ತಿದ್ದುಪಡಿ ಆದ ತಕ್ಷಣದಲ್ಲಿ ನೆಕ್ಸ್ಟ್ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ. ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಸೊ ಇದುವರೆಗೂ ನೀವು ಸಲ್ಲಿಸಿರಬಾರ್ದು ಅಷ್ಟೇ. ಸೊ ಫಸ್ಟು ಸಲ್ಲಿಸಿ ನಿಮಗೆ ಟೆಕ್ನಿಕಲ್ ಇಶ್ಯೂ ಅಥವಾ ಸರ್ವರ್ ಸಮಸ್ಯೆ ಅಥವಾ ಈ ಒಂದು ರೇಷನ್ ಕಾರ್ಡಿನಿಂದನೇ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಮತ್ತೆ ಹೋಗಿ ನೀವು ಈಗ ಸಲ್ಲಿಸ್ಬೋದು. ಆದರೆ ಆಲ್ರೆಡಿ ಒಂದು ಸ್ವಲ್ಪ ದಿನಗಳ ಕಾಲ ಹಣ ತಗೊಂಡು ಮತ್ತೆ ಏನೋ ಸಮಸ್ಯೆ ಆಗಿ ಈಗ ಮತ್ತೆ ಅದನ್ನು ಸರಿ ಮಾಡಿಸಿ ಮತ್ತೆ ನೀವು ಅರ್ಜಿ ಹೋಗಿ ಸಲ್ಲಿಸ್ತೀನಿ ಗೃಹಲಕ್ಷ್ಮಿಗೆ ಅಂತ ಹೇಳಿದ್ರೆ ಹಣ ಬರುವ ಚಾನ್ಸಸ್ಸು ತುಂಬ ಕಷ್ಟ ಇರುತ್ತೆ. ಓಕೆ, ಇದಿಷ್ಟು ರೇಷನ್ ಕಾರ್ಡ್ನ ತಿದ್ದುಪಡಿ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಇದೇ ಜುಲೈ 31ರ ಒಳಗಾಗಿ ನೀವು ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸ್ಕೊಂಡು ಬರಬೇಕಾಗತ್ತೆ. ಹಾಗೆ ನೀವು ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸೋದು ಎಲ್ಲಿ ಅಂತ ಹೇಳಿ ಕೇಳಿದ್ರೆ
ನಿಮ್ಮ ಹತ್ತಿರದ ಗ್ರಾಮವನ್ನಾಗಿರ್ಬೋದು, ಹಾಗೆ ಕರ್ನಾಟಕವನ್ನಾಗಿರ್ಬೋದು, ಬೆಂಗಳೂರನ್ನಾಗಿರ್ಬೋದು, ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು, ಇಲ್ಲಿ ನಿಮಗೆ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಕೊಡ್ತಾರೆ ಸ್ನೇಹಿತರೆ. ಸೊ ನಿಮಗೆ ಇದು ಈಗಾಗಲೇ ಏನೇನು ಹೇಳಿದೀನೋ ಅದೆಲ್ಲದನ್ನು ಕೂಡ ತಿದ್ದುಪಡಿ ಮಾಡ್ಕೊಳ್ತಾರೆ. ಇನ್ನು ಕೆಲವೊಂದಿಷ್ಟು ಇರ್ಬೋದು ಚೇಂಜಸ್ಗಳು, ನೀವು ಹೋಗಿ ವಿಚಾರಿಸ್ಬೋದು ಸ್ನೇಹಿತರೆ. ಅಲ್ಲೇ ನಿಮಗೆ ಯಾವುದೇ ರೀತಿಯಾದಂಥ BPL ರೇಷನ್ ಕಾರ್ಡ್ ಆಗಿರ್ಬೋದು, ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು, ಈ ಒಂದು ರೇಷನ್ ಕಾರ್ಡಿನಲ್ಲಿ ಚೇಂಜಸ್ನ ಮಾಡೋದಿದ್ರೆ, ಯಾವುದೇ ರೀತಿಯಾದಂಥ ಅಪ್ಡೇಟ್ ಮಾಡೋದಿದ್ರು ಕೂಡ ನೀವು ಈಗಲೇ ಹೋಗಿ ಮಾಡಿಸ್ಕೊಳ್ಳಿ. ಕೆಲವೊಂದೊಂದು ಕಡೆ ಸರ್ವರ್ ಹೋಗ್ತಾ ಇದೆ ಬರ್ತಾ ಇದೆ ಈ ರೀತಿ ಕೂಡ ಆಗ್ತಾ ಇದೆ. ಸೊ ವೆಯ್ಟ್ ಮಾಡಿ ಇದನ್ನ ನೀವು ಸರಿ ಮಾಡ್ಕೊಂಡು ಬನ್ನಿ. ಇನ್ನೇನು ಒಂದು 4-5 ದಿನ ಇದೆ ಅಷ್ಟೇ, ಇನ್ನೊಂದು ವಾರದ ಒಳಗಾಗಿ ಈ ಒಂದು ಸ್ಕೀಮ್ ಕೂಡ ಮುಗಿತಾ ಇದೆ. ಇನ್ನು ಯಾವಾಗ ಬಿಡ್ತಾರೋ ಗೊತ್ತಿಲ್ಲ. ಸೊ ಅವಾಗವಾಗ ಬಿಡ್ತಾ ಇಲ್ಲ, ಪ್ರತಿ ತಿಂಗಳು ಕೂಡ ಈ ಒಂದು ರೇಷನ್ ಕಾರ್ಡ್ನ ತಿದ್ದುಪಡಿಗೆ ಅವಕಾಶ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ. ಹಾಗಾಗಿ ಬಿಟ್ಟವಾಗ ನೀವು ಆದಷ್ಟು ಬೇಗ ಹೋಗಿ ಅದನ್ನು ಸರಿ ಮಾಡ್ಕೊಂಡು ಬರಬೇಕಾಗತ್ತೆ. ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಆದಷ್ಟು ಜನರು ಹೋಗಿ ಬೇಗ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.